ಅಗ್ರವಣಿ ಭದ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾಡು ಕಲ್ಲರು, ಹೊತ್ತು ಹೋಗದ ಮುನ್ನ ವೃತ್ತಿ ಮುಟ್ಟದ ಮುನ್ನ ಹೊತ್ತು ಕೆಲಸವು ಮಾಡು ಕೂಡಲ ಸಂಗಮ ದೇವ. ವಿಶ್ವ ಗುರು ಬಸವಣ್ಣನವರನ್ನು ನನ್ನ ಮನದಲ್ಲಿ ನಿಂತ 12ನೇ ಶತಮಾನದಲ್ಲಿ ಬರುವಂಥ ಸಮಸ್ತ ಶರಣ ಗಣಗಳನ್ನು ಕೂಡ ನನ್ನ ಮನದಲ್ಲಿ ನಿಂತ ಈ ಅನುಭವ ಮಂಟಪಕ್ಕೆ ಬಂದಂಥ ನನ್ನ ಆತ್ಮೀಯ ಶರಣರಿಗೆ ನನ್ನ ಅನಂತ ಅಭಿನಂದನೆ. ಯುರೋಪ್ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಜಾರ್ಜ್ ದೊರೆಗಳು ಬರ್ತಾ ಇದ್ದಾರೆ. ಆ ಜಾರ್ಜ್ ದೊರೆಗಳು ಸಂಪೂರ್ಣವಾಗಿ ವೈಭವಯುತವಾಗಿ ತಮ್ಮ ರಾಜ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 14ನೇ ಜಾರ್ಜ್ ಕೂಡ ಬರ್ತಾ ಇದ್ದಾರೆ. ಸಣ್ಣ ವಯಸ್ಸಿನಲ್ಲಿಯೇ ಜಾರ್ಜ್ ದೊರೆ ರಾಜನಾಗ್ತಾ ಇದ್ದಾನೆ. ರಾಜನಾಗಿ ಸಿಂಹಾಸನದ ಮೇಲೆ ಕುಂತು ಕಣ್ಣಿನಿಂದ ನೋಡ್ತಾ ಇದ್ದಾನೆ ಒಂದು ಸುರದೃಪಿಯಾದ ನರ್ತಕಿಯರ ದೃಶ್ಯ. ಅಡುಗೆ ಮನೆಗೆ ಹೋದಾಗ ರುಚಿಯಾದ ಊಟ ಮತ್ತು ಮಲಗಿಕೊಳ್ಳುವುದಕ್ಕಾಗಿ ಬಂಗಾರದ ಮಂಚಗಳು ಇರುವುದರಿಂದ ತನ್ನ ಇಡೀ ಜೀವನವನ್ನೇ ಸುಖ ಭೋಗದಲ್ಲಿ ಕಳೀತಾ ಇದೆ. ಅಂದ್ರೆ ನೋಡುವುದು, ಹಾಡುಗಳನ್ನು ಕೇಳುವುದು ಮತ್ತು ಊಟ ಮಾಡುವುದು. ಕೇವಲ ತನ್ನ ಎಲ್ಲಾ ಆಯುಷ್ಯವನ್ನು 50 ವರ್ಷದವರೆಗೆ ಅವನು ತನ್ನ ಭೋಗ ಜೀವನದಲ್ಲಿ ಕಳೀತಾ ಇದ್ದಾನೆ. ಆಗ ಕೊನೆಗೆ 50 ವರ್ಷ ಆದ ನಂತರ ಅವನಿಗೆ ರೋಗ ಬರ್ತಾ ಇದೆ. ನೆಲಕ್ಕೆ ಬೀಳ್ತಾ ಇದ್ದಾನೆ. ನೆಲಕ್ಕೆ ಬಿದ್ದಾಗ ಆ ಪ್ರಧಾನ ಮಂತ್ರಿ ರಾಜನ ಒಂದು ತಪಾಸಣೆಗಾಗಿ ಗುಣಮುಖವಾದಕ್ಕಾಗಿ ಡೊಂಗರ್ ಸಾರ್ತಾ ಇದ್ದಾನೆ. ನಮ್ಮ ರಾಜನಿಗೆ ಗುಣಮುಖವಾಗೋದಕ್ಕಾಗಿ ನಮ್ಮ ರಾಜ್ಯನ ರೋಗ ಒಂದು ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕಾಗಿದೆ. ಈ ರಾಜ್ಯದಲ್ಲಿ ಯಾವ ವೈದ್ಯರಿದ್ರೋ ಅವರು ಬಂದು ಇವರಿಗೆ ಚಿಕಿತ್ಸೆ ಕೊಡಬೇಕಂತ ಡೊಂಗರ್ ಸಾರ್ತಾ ಇದ್ದಾರೆ. ಅವನ ರಾಜ್ಯದಲ್ಲಿ ಎಷ್ಟು ವೈದ್ಯರಿದ್ರೋ ಅಷ್ಟು ವೈದ್ಯರೆಲ್ಲ ಬಂದು ಈ ರಾಜನಿಗೆ ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಎಷ್ಟೇ ವರ್ಷವಾದರೂ ಕೂಡ ಆ ರಾಜ್ಯ ಗುಣಮುಖವಾಗಿದೆ. ಜನಕ್ಕೆಲ್ಲ ಚಿಂತೆ ಆಗ್ತಾ ಇದೆ, ನಮ್ಮ ದೇಶದ ರಾಜ್ಯ ಇನ್ನು ಇರಲ್ಲ, ಹೇಗೆ ನಮ್ಮ ರಾಜ್ಯದ ಗತಿ ಅಂತ ತಳಮಳದಿಂದ ತನ್ನ ರಾಜ್ಯದಲ್ಲಿ ಇರ್ತಾ ಇದ್ದಾರೆ. ಪ್ರಧಾನಮಂತ್ರಿ ಎಷ್ಟು ಪ್ರಯತ್ನ ಪಟ್ಟರೂ ರಾಜ್ಯ ಗುಣಮುಖದಾಗಿಲ್ಲ, ಇನ್ನು ನಮ್ಮ ರಾಜ್ಯ ಇರಲ್ಲ ಅನ್ನುವ ಒಂದು ಕೊನೆ ಹಂತಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಪ್ರಧಾನಮಂತ್ರಿ ತನ್ನ ರಾಜ್ಯದಲ್ಲಿರುವ ಎಲ್ಲಾ ವ್ಯಕ್ತಿಗಳನ್ನು ಕೇಳಿ ಸಾಕಾಗಿ ಕೊನೆಗೆ ಒಬ್ಬ ಸಂತ ಬರ್ತಾ ಇದ್ದಾನೆ. ಸಂತ ಬಂದು ಆ ರಾಜ್ಯನ ನೋಡ್ತಾ ಇದ್ದಾನೆ. ನೋಡಿ ಆ ಸಂತನಿಗೆ ಗೊತ್ತಾಗ್ತಾ ಇದೆ, ಇವನು 50 ವರ್ಷಗಳವರೆಗೆ ಸುಖಭೋಗದಲ್ಲಿ ಏನು ಮಾಡದೆ ಸುಖಭೋಗದಲ್ಲಿ ಇರುವಂತಹ ವ್ಯಕ್ತಿ. ಆದುದರಿಂದ ಇವನಿಗೆ ಈ ರೋಗ ಬಂದಿದೆ, ನಾನು ಗುಣಮುಖ ಮಾಡಬಲ್ಲೆ ಎಂಬ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ಪ್ರಧಾನಮಂತ್ರಿಗೆ ಹೇಳ್ತಾ ಇದ್ದಾನೆ, ಇಲ್ಲ ನಿಮ್ಮ ರಾಜ್ಯ ಗುಣಮುಖವಾಗ್ತಾ ಇದೆ. ಆವಾಗ ಪ್ರಧಾನಮಂತ್ರಿ ಏನ್ ಬೇಕು ಹೇಳು. ಇಲ್ಲ ಏನೂ ಇಲ್ಲ, ನಿನ್ನ ರಾಜ್ಯದಲ್ಲಿ ಯಾವ ವ್ಯಕ್ತಿ ಸುಖದಿಂದಿದ್ದಾನೆ, ಯಾವ ವ್ಯಕ್ತಿ ಆನಂದದಿಂದ ಇದ್ದಾನೆ, ಅವನ ಒಂದು ಅಂಗಿ ತಂದು ಇವನಿಗೆ ಹಾಕಿದ್ದೆ ಆದ್ರೆ ಇವನು ಗುಣಮುಖನಾಗ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ಯಾವ ವ್ಯಕ್ತಿಯ ಅಂಗಿ ಆ ವ್ಯಕ್ತಿ ಸಂತೋಷದಿಂದಿರಬೇಕು, ನಾನು ಸುಖದಿಂದ ಇದ್ದೇನೆ ಎಂಬ ಒಂದು ನಿರ್ಣಯ ಹೇಳ್ಬೇಕು. ಅಂತ ಸುಖದಿಂದ ಇದ್ದಂತ ವ್ಯಕ್ತಿಯ ಅಂಗಿ ತಂದು ಹಾಕಿದ್ದೆ ಆದ್ರೆ ನಿನ್ನ ರಾಜ್ಯ ಗುಣಮುಖವಾಗ್ತಾ ಇದೆ. ಪ್ರಧಾನಮಂತ್ರಿ ಅಂತನಾ, ಇದೇನು ದೊಡ್ಡ ಕೆಲಸ,
ನಾನು ರಾಜ್ಯದಲ್ಲಿ ಹೀಗೆ ಹೋಗಿ ಹೀಗೆ ತರ್ತೇನೆ ಅಂತ ಪ್ರಧಾನಮಂತ್ರಿ ಕೇಳ್ತದಾನ. ಆದ್ರೂ ಕೂಡ ಪ್ರಧಾನಮಂತ್ರಿ ತಾನು ಪ್ರಧಾನಮಂತ್ರಿ ತನ್ನನ್ನೇ ಅಂಗಿಯನ್ನೇ ಕೊಡ್ಬೇಕಾಗಿತ್ತಲ್ಲ, ಅವನಿಗೆ ನೆನಪು ಹೋಗ್ತಾ ಇರ್ತಾ ಇದೆ. ಅವನು ಕೂಡ ದುಃಖದಿಂದಿದ್ದ, ಅವನಿಗೆ ಮಕ್ಕಳಿರಲಿಲ್ಲ ಪ್ರಧಾನಮಂತ್ರಿ. ಅವನು ದುಃಖ, ಅವನ ಅಂಗಿ ಬರಲ್ಲ. ಬರ್ತಾನ ಹೊರಗಡೆ, ಶ್ರೀಮಂತನನ್ನು ಕೇಳ್ತಾ ಇದ್ದಾನೆ, ಅಗರ್ಭ ಶ್ರೀಮಂತನ ಕೇಳ್ತಾ ಇದ್ದಾನೆ, ಇಲ್ಲ ನೀವು 5,000 ಹೊಲದ ಮಾಲೀಕರು, ದೊಡ್ಡ ದೊಡ್ಡ ಬಂಗ್ಲೆಗಳು, ದೊಡ್ಡ ದೊಡ್ಡ ಕಾರುಗಳು, ನೀವು ಸುಖದಿಂದಿದ್ದೀರಿ ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ನಮ್ಮ ಹೊಲದ ಪಕ್ಕದಲ್ಲಿಯೇ 200 ಎಕರೆ ಮಾರ್ತಾ ಇದೆ. ನನ್ನಲ್ಲಿರುವುದು ಕೇವಲ 100 ಎಕರೆ ಹಣ, ಇನ್ನೊಂದು 100 ಎಕರೆಗೆ ನಾನು ಹಣವನ್ನು ಜೋಡಿಸುವುದಕ್ಕಾಗಿ ನಾನು ಕಷ್ಟಪಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಇವನು ಸುಖದಿಲ್ಲಿಂದ ಇವನ ಅಂಗಿ ಬರೋದಿಲ್ಲ ನಮ್ಮ ರಾಜಾಗ ಅಂತ ಬಿಡ್ತಾ ಇದ್ದಾನೆ. ಮತ್ತೆ ಬೇರೆಯವರು ಕೇಳ್ತಾ ಇದ್ದಾನೆ, ನೀವು ಸುಖದಿಂದ ಇಲ್ಲಿಲ್ಲ, ಏನು ಸುಖದಿಂದಿರಿ, ಎಲ್ಲ ಐತಿ, ಐಶ್ವರ್ಯ ಐತಿ, ಭಂಡಾರ ಐತಿ, ಮನೆ ಐತಿ, ಹೊಲ ಐತಿ, ಎಲ್ಲ ಐತಿ, ಆದ್ರೆ ನನ್ನ ಹೆಂಡತಿ ಒಂದು ಜಗಳಾಡ್ತಾ ಇರ್ತಾಳೆ, ನಾನು ಸುಖದಿಂದ ಇಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಮನೆಗೆ ಹೋದಾಗ, ನಾನು ಗಂಡ ಹೆಂಡತಿ ಎಲ್ಲ ಚಲೋ ಇದ್ದೆವು, ಆದ್ರೆ ನಮ್ಮ ಕೊನೆಯ ಮಗ ನೀನಾದಾನೋ ಅವನು ಸರಿ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಒಂದಿಲ್ಲ ಒಂದು ವ್ಯಕ್ತಿಗೆ ಸುಖದಿಂದ ಇದ್ದೇನೆಂಬ ಒಬ್ಬ ವ್ಯಕ್ತಿಯೂ ಕೂಡ ತನ್ನ ರಾಜ್ಯದಲ್ಲಿ ಸಿಗಲಿಲ್ಲ. ಜನರು ಸಿಕ್ಕರು, ಬಹಳಷ್ಟು ಜನ ಬಹಳಷ್ಟು ಸಿಕ್ತು, ಆದ್ರೆ ನಾನು ಸುಖದಿಂದ ಇದ್ದೆ ಅಂತ ಒಂದು ವರ್ಡು ಯಾವ ವ್ಯಕ್ತಿಯಲ್ಲಿ ಶಬ್ದ ಬರಲಿಲ್ಲಲ್ಲ. ಏನಾದ್ರು ಒಂದು ಹೇಳೋದು. ಕೊನೆಗೆ ಪ್ರಧಾನಮಂತ್ರಿ ಸೋತು ಬರ್ತಾ ಇದ್ದಾನೆ. ಬರುವಂತ ವೇಳೆಯಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಹಾಡನ್ನು ಹಾಡ್ತಾ ಇದ್ದಾನೆ. ಅವನು ಎಷ್ಟು ಮಧುರವಾಗಿ ಹಾಡ್ತಾ ಇದ್ದಾನೆ ಅಂದ್ರೆ ಆ ಹಾಡನ್ನು ಕೇಳಿ ಇಡೀ ಊರು ಸಂತೋಷ ಪಡ್ತಾ ಇದೆ. ಅವನು ತಿಳ್ಕೊಳ್ತಾ ಇದ್ದಾನೆ, ಈ ವ್ಯಕ್ತಿ ಸಂತೋಷದಿಂದ ಇರಬಹುದು, ಏಕೆಂದ್ರೆ ಇವನ ಹಾಡುಗಳನ್ನು ಕೇಳಿ ಇಷ್ಟು ನಮ್ಗೆ ಆನಂದವಾಗ್ತಾ ಇದೆ, ಆ ವ್ಯಕ್ತಿ ಎಷ್ಟು ಆನಂದ ಇರಬಹುದು ಅಂತ. ಆದ್ರೂ ನಂಬಿಕೆ ಇಲ್ಲ, ಏಕೆಂದ್ರೆ ರಾಜನೇ ಸುತ್ತಾಡ್ಯಾನ. ಆದ್ರೂ ಇವನೇನು ಒಬ್ಬ ಹಾಡುಗಾರ, ಇವನೇ ಹತ್ರ ಏನ್ ಸಿಗ್ತದ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೂ ನೋಡಮ್ಮ ಎಂಬ ಒಂದು ವಿಚಾರದಿಂದ ಹೋಗ್ತಾ ಇದ್ದಾನೆ. ಊರ ಹೊರಗೆ ಅವನ ಗುಡಿಸಿಲು ಇರ್ತಾ ಇದೆ. ಗುಡಿಸಿಲಿನ ಎದುರುಗಡೆ ಕಟ್ಟೆ ಇರ್ತದೆ. ಕಟ್ಟೆ ಮೇಲೆ ಕುಂತು ಮಸ್ತಾಗಿ ಹಾಡ್ತಾ ಇದ್ದಾನೆ. ಅವನ ಹಾಡು ಕೇಳಿ ಕುಂತಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಎಲ್ಲಿಂದ ಬಂದಿದ್ದೆ? ಇಲ್ಲ, ನಾನು ನಿನ್ನ ಹಾಡನ್ನು ಕೇಳಿ ಬಂದಿದ್ದೇನೆ ಅಂತ. ಕುಳಿತುಕೊಳ್ಳಿ ಅಂತ. ಆಗ ಅವನಂತ ಇದ್ದಾನೆ, ಹೇಳ್ತಾ ಇದ್ದಾನೆ, ಇವನಿಗೆ ಅಂಗಿ ಬೇಕಾಗಿತ್ತಲ್ಲ ಪ್ರಧಾನಮಂತ್ರಿಗೆ. ಇಲ್ಲ, ನೀವು ಸುಖದಿಂದ ಇದ್ದೀರಾ ಅಂತ ಕೇಳ್ತಾನೆ. ಸುಖದಿಂದ ಇದ್ದೆ ಅಂತ ಹೇಳ್ತಾನೆ. ನನಗೇನು ಕಷ್ಟ ಅಂತ ಹೇಳ್ತಾನೆ. ನಾನು ಸುಖದಿಂದ ಇದ್ದೇನಲ್ಲ, ನನಗೇನು ಕಷ್ಟ ಇಲ್ಲ. ನಿಮ್ಗೆ ಯಾವುದು ದುಃಖ ಇಲ್ಲೇನು? ಪೂರ ಸಂತೋಷವಾಗಿದ್ದೆ. ಪೂರ ಸಂತೋಷವಾಗಿದ್ದೆ, ಸುಖದಿಂದಿದ್ದೆ, ನನಗೇನು ಕಷ್ಟ? ಹರಿಹರದ 30 ವರ್ಷದ ಯುವಕ, ನಾನು ಪುರುಷ, ನಾನು ದುಡಿದು ತಿನ್ನುವುದಕ್ಕಾಗಿ ಯೋಗ್ಯ ವ್ಯಕ್ತಿ ಹೇಳ್ತಾ ಇದ್ದಾನೆ ಅವನು. ನಾನು 30 ವರ್ಷದ ಯುವಕ, ನಾನು ದುಡಿದು ತಿನ್ನುವ ವ್ಯಕ್ತಿ, ನನಗೆ ಯಾವ ಚಿಂತೆಗಳಿಲ್ಲ, ನಾನು ಯಾವಾಗಲೂ ಸಂತೋಷದಿಂದ ಇರ್ತಾ ಇದ್ದೇನೆ ಮತ್ತು ನಾನು ಜೀವಂತ ಇದ್ದೇನೆ ಅಂತ ಹೇಳ್ತಾನೆ. ನಾನು ಜೀವಂತ ಇದ್ದೇನಲ್ಲ, ಮತ್ತೇನು ಬೇಕು? ಆದ್ರೆ ನಾನು ಸಂತೋಷದಿಂದ ಇರಬೇಕಾಗಿದ್ರೆ ನನಗೆ ಯಾರು ಬೇಕಾಗಿಲ್ಲ. ನಾನು ಸಂತೋಷವಾಗಿರ್ಬೇಕಾದ್ರೆ ನನಗೆ ಯಾರು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಜೀವಂತ ಇದ್ದೇನೆ, ಹಾಡಾಡ್ತಾ ಇದ್ದೇನೆ, ನನ್ನ ಸಂತೋಷಕ್ಕೆ ಯಾರು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೆ. ಆಗ ಅವನಿಗೆ ಖುಷಿ ಆಗ್ತಾ ಇದೆ ಪ್ರಧಾನಮಂತ್ರಿಗೆ. ಹಾಗಾದ್ರೆ ನಮ್ಮ ರಾಜ್ಯ ರೋಗದಿಂದ ಬಿದ್ದಿದ್ದಾನೆ, ನಮ್ಮ ರಾಜ್ಯದಲ್ಲಿ ಯಾವ ವ್ಯಕ್ತಿ ಸುಖದಿದ್ದಾನೋ ಅಂತವರ ಅಂಗಿ ಹಾಕಿದ್ರೆ ನಮ್ಮ ರಾಜ್ಯ ಗುಣಮುಖನಾಗ್ತಾ ಇದ್ದಾನೆ. ಆದ್ದರಿಂದ ನಿನ್ನ ಅಂಗಿ ಕೊಡು ಅಂತ ಹೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತಾ ಇದ್ದಾನೆ, ನಲ್ಲೆಲ್ಲಿ ಅಂಗಿ ಅಂತ ಹೇಳ್ತಾನೆ. ನನ್ನಲ್ಲೆಲ್ಲ ಅಂಗಿ? ಸುಖದಿಂದ ಇರಬೇಕಾದ್ರೆ ಅಂಗಿ ಬೇಕೇ ನಿನಗೆ? ಹೇಳ್ತಾ ಇದ್ದಾನೆ. ಸುಖದಿಂದ ಇರಬೇಕಾದ್ರೆ ಅಂಗಿ ಬೇಕಾ? ಅಂಗಿನೇ ಸುಖ ಕೊಡ್ತಾ ಇದೆಯಾ? ಸುಖದಿಂದ ಇರಬೇಕಾದ್ರೆ ಅಂಗಿ ಬೇಕಾಗಿಲ್ಲ. ನಾವು ನಮ್ಮ ಮನಸ್ಸಿನ
ಏನಿದೆ ಇದೆಯೋ ಹೋಗ್ಬೇಕಾಗಿದೆ. ನಾವು ಸುಖದಿರ್ಬೇಕಾದ್ರೆ ಅಂಗಿ ಸುಖ ಕೊಡ್ತಾ ಇದೆ. ಹಾಗೆ ನಮ್ಮ ಶರಣರು ವಿಚಾರಗಳನ್ನು ನುಡಿದಾಗ ಅವ್ರ ಹತ್ರ ಏನೂ ಇರಲಿಲ್ಲ, ಆದ್ರೂ ಎಷ್ಟು ಸುಖದಿಂದಿದ್ದರು. ಅಕ್ಕಮಾದೇವರಿಗೆ ಕೇಳ್ತಾ ಇದ್ದಾರೆ, ನಿನಗೆ ಮನೆ ಇಲ್ಲ, ಆಸ್ತಿ ಇಲ್ಲ, ನಿನ್ನ ಸ್ನೇಹಿತರಿಲ್ಲ, ನಿನ್ಗೆ ಯಾರು ಸ್ನೇಹಿತರಿಲ್ಲ ಮತ್ತು ನಿನ್ನ ಸೇವಕರಿಲ್ಲ, ನೀನು ಸಂತೋಷದಿಂದ ಇರಲಿ ಹೇಗೆ ಸಾಧ್ಯ? ನೀನು ಇಷ್ಟು ಸಂತೋಷದಿಂದ ಇರ್ತೀಯಾ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದ. ಆಗ ಅಕ್ಕಮಾದೇವಿ ಏನ್ ಮಾಡಿದ್ರು, ಎಲ್ಲ ತೊರೆದು ಇದ್ದರು. ರಾಜ್ಯ ಬಂತು, ಇಡೀ ರಾಜ್ಯನೇ ಬಂತು ಆಕಿನ ಕಣ್ಣೆದ. ನೋಡಲಿಲ್ಲ ರಾಜ್ಯ. ಸಂಪತ್ತು ಬಂತು, ಸಂಪತ್ತಿನ ಕಡೆ ಕಣ್ಣ ಹಾಯಿಸಲಿಲ್ಲ. ರಾಣಿಯ ಪಟ್ಟ ಬಂತು, ಅವಳಿಗೆ ರಾಣಿಯ ಪಟ್ಟ ಬಂತು, ಕಣ್ಣ ಹಾಯಿಸಲಿಲ್ಲ. ರಾಜ ಕೌಶಿಕ ರಾಜ ಆಕಿನ ದಾಸನಾಗಿರೋದಕ್ಕಾಗಿ ಬಂದ, ಆದರೆ ಮುಟ್ಟಲಿಲ್ಲ. ಅಂದ್ರು ಕಣ್ಣು ನೋಡಲಿಲ್ಲ, ಕಣ್ಣು ಹೊಲಸು ಮಾಡ್ಕೊಬರ್ಲಿಲ್ಲ, ಮುಟ್ಟಿ ಕೈ ಹೊಲಸು ಮಾಡ್ಕೊಳ್ಲಿಲ್ಲ. ಅಂದ್ರೆ ನಮ್ಮ ಶರಣರ ಜೀವನ ಯಾವ ರೀತಿ ಇದೆ, ಸಂತೋಷದಿಂದಿರುವುದಕ್ಕಾಗಿ ಯಾವ ರೀತಿ ಇದೆ. ಹೊಲ ಇಲ್ಲ, ಮನೆ ಇಲ್ಲ, ಅವರಿಗೆ ಯಾವುದೇ ಒಂದು ಆಸ್ತಿ ಇಲ್ಲ, ಅವರು ಎಷ್ಟು ಸಂತೋಷದಿಂದ ಇದ್ದಾರೆ. ಹಾಗೆ ಈ ಇರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವಳು ಹೇಳ್ತಾ ಇದ್ದಾರೆ, ನಾನು ಯಾಕೆ ಇಷ್ಟು ಸಂತೋಷದಿಂದಿದ್ದೇನೆ ಅಂದಾಗ, ಆಡುವುದು ಪಾಡುವುದು, ಹೇಳುವುದು ಕೇಳುವುದು, ಸರಸ ಸಲ್ಲಾಪ ಇರುವುದಯ್ಯ ಶರಣರೊಡನೆ. ಚೆನ್ನ ಮಲ್ಲಿಕಾರ್ಜುನ ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕ, ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆವೆ. ಹೇಳ್ತಾ ನೋಡ್ರಿ ಎಷ್ಟು ಸಲ ಹೇಳ್ತಾರೆ. ಏನಾದ್ರೂ ಸುಖಕ್ಕೆ ಏನಾದ್ರೂ ಬೇಕಾ? ಏನೂ ಬೇಕಾಗಿ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಿವೆ. ಯಾರು ಸುಖದಿಂದ ಇದ್ದಾರೆ, ನಮ್ಮ ಲಿಂಗ ಯಾರು ಆಡ್ತಾ ಇದ್ದಾರೋ, ಹೇಳ್ತಾ ಇದ್ದಾರೋ, ಕೇಳ್ತಾ ಇದ್ದಾರೆ, ನಾವು ಕೇಳುವ ಮಾತುಗಳನ್ನು ಕೂಡ ಒಳ್ಳೆಯದಾಗಿರುತ್ತೆ. ಅಂದ್ರೆ ಯಾವ ವ್ಯಕ್ತಿಯ ಮಾತನ್ನು ನಾವು ಕೇಳಬೇಕು, ನಮ್ಮ ಸಂಘ ಹೇಗಿರ್ಬೇಕು. ಲಿಂಗ ಸುಖಿಗಳ ಸಂಘದಲ್ಲಿ ಅಂತ, ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯುವೇನು ಅಂದ್ರೆ ನಾವು ಯಾವ ಶರಣರೊಂದಿಗೆ ನಾವಿರಬೇಕಾಗಿದೆ, ಯಾವ ಸಂಘದಲ್ಲಿ ನಾವಿರಬೇಕಾದ್ರೆ, ಯಾವ ಸಂಘದಲ್ಲಿ ಇದ್ರೆ ನಾವು ಇರಬೇಕಾಗ್ತಾ ಇದೆ ಎಂಬ ಒಂದು ವಿಚಾರ ನಾವು ಮಾಡಿಕೊಳ್ಬೇಕಾಗಿದೆ. ಅಂದಾಗ ನಮಗೆ ಸಂತೋಷ ಕೊಡ್ತಾ ಇದೆ. ಕೆಟ್ಟ ಜನರ ಜೊತೆ ಸಂಘ ಮಾಡಿದ್ರೆ ನಮಗೆ ಕೆಟ್ಟದೇ ವಿಚಾರಗಳು ಬರ್ತಾ ಇದೆ. ಯಾಕಂದ್ರೆ ಅವರ ಬಿತ್ತುವ ಬೀಜಗಳೇ ಕೆಟ್ಟದಾಗಿರ್ತಾರೆ. ಒಳ್ಳೆಯವರ ಸಂಘ ಮಾಡಿದ್ರೆ ಅವರ ಬಿತ್ತುವ ಹೇಳುವ ನುಡಿಗಳು ಹಾಡುಗಳು ಒಳ್ಳೆಯವಾಗ್ತಾ ಇದೆ. ಅವು ನಮ್ಮಲ್ಲಿ ಬಿತ್ತುತ್ತಾ ಇದೆ. ಬಿತ್ತುವ ಒಳ್ಳೆ ನುಡಿಗಳು ನಮ್ಮಲ್ಲಿ ಬಿತ್ತಾ ಇದೆ. ಯಾವ ವ್ಯಕ್ತಿಯ ಕೆಟ್ಟದಾಗಿ ಬಿತ್ತಾ ಇದ್ದಾರೋ ಕೆಟ್ಟದಾಗಿ ಬರ್ತದೆ. ನಾವು ಕಳೆಯನ್ನೇ ಬಿತ್ತಿದ್ರೆ ಹುಲ್ಲಾಗ್ತಾ ಇದೆ. ಅದೇ ಬೀಜಗಳನ್ನು ಬಿತ್ತಿದ್ರೆ ಬೀಜಗಳಾಗಿ ಹೊರಹೊಮ್ಮಿ ನಮಗೆ ಕಾಣ್ತಾ ಇದೆ. ಆದುದರಿಂದ ನಮ್ಮ ಸಂಘ ಯಾವ ರೀತಿ ಇರಬೇಕು. ಅವ್ರು ಹೇಳ್ತಾರೆ, ನನಗೆ ಏನು ಕಮ್ಮಿ ಇದೆ, ನಾನು ಎಲ್ಲಾ ರೀತಿಯಿಂದ ಸುಖದಿಂದಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಂಘ ಏನು ಕೇಳಬೇಕಾಗಿದೆ, ಏನು ಮಾಡಬೇಕಾಗಿದೆ ಎಂಬ ವಿಚಾರವನ್ನು ನಾವು ಬಲ್ಲವರ ಸಂಘ ಮಾಡ್ತೇವೆ. ಯಾರು ಬಲ್ಲವರ ಸಂಘ ಮಾಡ್ತಾ ಇದ್ದಾರೆ, ಯಾರು ತಿಳಿದವರು ಇರ್ತಾ ಇದ್ದಾರೆ, ಯಾವ ವ್ಯಕ್ತಿ ತಿಳಿದವನು ಇರ್ತಾ ಇದ್ದೇನೋ ಅವನು ನಮಗೆ ಹೇಳ್ತಾ ಇದ್ದಾನೆ, ಈ ದಾರಿಗೆ ಹೋಗು, ಈ ದಾರಿಯಲ್ಲಿ ಇದು ಮಾಡು. ಅಂದ್ರೆ ಸಂಘದ ಪ್ರಭಾವದಿಂದ ನಮ್ಮ ಪ್ರಗತಿ ಏನಿದೆಯೋ ಪ್ರಗತಿ ಸಾಧ್ಯ ಎಂಬ ಒಂದು ವಿಚಾರವನ್ನು ಅಕ್ಕಮಾದೇವಿ ಹೇಳ್ತಾ ಇದ್ದಾರೆ. ನಮ್ಮ ಸುಖಕ್ಕೆ, ನಮ್ಮ ಸಂತೋಷಕ್ಕೆ ಮೂಲ ಬಿಂದು ಏನಾದ್ರೂ ಇದ್ರೆ ನಮ್ಮ ಸಂಘ ಅಂತ ಹೇಳ್ತಾ ಇದ್ದಾರೆ. ಆದುದರಿಂದ ನಾವು ಶರಣರಾದವರು ಏನ್ ಮಾಡಬೇಕಾದ್ರೆ, ನಾವು ಶರಣರ ಸಂಘ ಮಾಡುವುದರ ಮೂಲಕ, ಶರಣರಾದ ನಾವು ಶರಣರ ಸಂಘ ಮಾಡುವುದರ ಮೂಲಕ, ಶರಣರ ವಚನಗಳ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ, ಶರಣರ ಸಂಘದ ತತ್ವ ಏನಿದೆಯೋ ವಿಲೀನ ಮಾಡುವುದರ ಮೂಲಕ
ಓದುವುದರ ಮೂಲಕ ಆ ವಚನಗಳ ವಿಶ್ಲೇಷಣೆ ಮಾಡುವುದರ ಮೂಲಕ ಅದರ ಅಧ್ಯಯನ ಮಾಡಿ ನಾವು ಸುಖ ಪಡೆದುಕೊಳ್ಬೇಕಾದ್ರೆ ಯಾರ ಜೊತೆ ಬೇಕಾಗಿದೆ? ನಾವು ಶರಣರ ಜೊತೆಯಾಗಿರಬೇಕಾಗಿದೆ. ಆದುದರಿಂದ ಎಲ್ಲಾ 12ನೇ ಶತಮಾನದಲ್ಲಿ ಬರುವಂತ ಎಲ್ಲಾ ಶರಣರು ಏನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ತಮ್ಮ ಕೈಗಳನ್ನು ಹೊಲಸು ಮಾಡಿಕೊಳ್ಳಿಲ್ಲ. ಅವರು ಕೈಗಳನ್ನು ಹೊಲಸು ಮಾಡಿಕೊಳ್ಳಿಲ್ಲ, ಬಾಯಿಯನ್ನು ಹೊಲಸು ಮಾಡಿಕೊಳ್ಳಿಲ್ಲ, ಕಿವಿಗಳನ್ನು ಹೊಲಸು ಮಾಡಿಕೊಳ್ಳಲಿಲ್ಲ. ಅವರ ಜೀವನ ಪರ್ಯಂತೆ ಅವರು ಹೊಲಸು ಮಾಡಿಕೊಳ್ಳದೆ ತಮ್ಮ ಜೀವನವನ್ನು ಕಳೆದವರು ಶರಣರು. ಹೊಲಸು ಆಗದೇ ರೀತಿಯಲ್ಲಿ ಜೀವನ ಕಳೆದವರು ನಮ್ಮ ಶರಣರು. ಆದರೆ ನಾವು ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ಹೊಲಸಾಗಿ ಇರ್ತಾ ಇದೆ. ಕೇಳುವುದರಲ್ಲಿ ಹೊಲಸಾಗಿದೆ, ಮಾಡುವುದರಲ್ಲಿ ಹೊಲಸಾಗಿದೆ. ಏನಾದ್ರೂ ಕೆಲಸ ಮಾಡುವುದರಲ್ಲಿ ಹೆಚ್ಚ ಕಡಿಮೆ ಆಗಿರಬಹುದು. ಆದಾಗ ನಮ್ಮ ಶರಣರ ಸಂಘದಿಂದ ಅದನ್ನು ನೇರ ದಾರಿಗೆ ತರುವುದಕ್ಕಾಗಿ ನಾವು ಕೆಲಸ ಮಾಡ್ತೇವೆ. ಇದು ಎಲ್ಲಿ ಬರ್ತಾ ಇದೆ? ಶರಣರ ಸಂಘದಲ್ಲಿ. ತಪ್ಪಾಗ್ತಾ ಇದೆ. ಶರಣರ ಹಾಗೆ ನಮ್ಮ ಜೀವನ ಮಾಡೋದಕ್ಕಾಗೋದಿಲ್ಲಲ್ಲ. ನಾವು ತಪ್ಪು ಮಾಡ್ತೇವಲ್ಲ, ಮಾಡ್ಲಿ ತಪ್ಪು. ಆ ತಪ್ಪನ್ನು ತಿದ್ದುಕೊಳ್ಬೇಕು. ತಿದ್ದುಕೊಂಡಾಗ ಮಾತ್ರ ಎಲ್ಲಿ ತಿದ್ದುಕೊಳ್ತಾ ಇದೆ? ನಾವು ಶರಣರ ಸಂಘದಲ್ಲಿ ತಿದ್ದುಕೊಳ್ತಾ ಇದೆ, ವಿಚಾರಗಳಿಂದ ತಿದ್ದುಕೊಳ್ತಾ ಇದೆ. ನಾವು ಯಾವ ವ್ಯಕ್ತಿ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದೆ ಅವನ ಹತ್ರ ಹೋಗಿ ಕುಂತಾಗ ಒಳ್ಳೊಳ್ಳೆ ವಿಚಾರಗಳನ್ನು, ಯಾವ ವ್ಯಕ್ತಿ ಬೈತಾ ಇದ್ದಾನೆ ಯಾವಾಗ್ಲೂ ಅವನ ಹತ್ರ ಹೋಗಿ ಕುಂತಾಗ ನಮಗೂ ಕೂಡ ಬೈಗಳೇ ಬರ್ತಾವೆ. ಏನಾದ್ರೂ ಮಾತು ಬರ್ತಾ ಇವೆ, ಅವೇ ಬೈಗಳು ಬರ್ತಾ ಇದೆ. ನೋಡ್ರಿ, ಒಬ್ಬೊಬ್ಬರು ಬೈದವಂತ ವ್ಯಕ್ತಿಗಳ ಒಂದು ಸಂಘ ನೋಡ್ರಿ, ಅವರು ಎಲ್ಲ ಒಬ್ಬರಿಗೆ ಒಬ್ಬರು ಹೆಚ್ಚು ಬೈತಾ ಇದ್ದಾರೆ. ಅದೇ ಒಳ್ಳೆ ಮಾತನಾಡುವವರ ಸಂಘ ಕುಂತಿದ್ರೆ ಒಳ್ಳೆ ಮಾತುಗಳನ್ನೇ ಬರ್ತಾ ಇದೆ. ಅವ್ರು ಬೈಲಕ್ಕೆ ಬರೋದಿಲ್ಲ, ಅವ್ರಿಗೆ ಬೈಲಕ್ಕೆ ಬರೋದಿಲ್ಲ. ಆದುದರಿಂದ ಸಂಘ ಶ್ರೇಷ್ಠ ಎಂಬ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಅಕ್ಕಮಾದಿಯವರ ಒಂದು ವಿಚಾರ ಕೇವಲ ಒಬ್ಬ ಶರಣೀಯರ ನಾವು ತೆಗೆದುಕೊಂಡಾಗ ಇಷ್ಟ ಇದ್ರೆ ನಮ್ಮ 12ನೇ ಶತಮಾನದಲ್ಲಿ ಬರುವಂತಹ ಶರಣರ ಎಲ್ಲಾ ಶರಣರ ಯಾಕೆ ಮಾಡೋದು ಅಂದ್ರೆ ಅವರು ತಾವು ಹೊಲಸು ಮಾಡಿಕೊಳ್ಳದೇ ಹೋದಂತ ಸಂತರು, ಶರಣರು, ದಾರ್ಶನಿಕರು. ಆದ್ರೆ ನಾವು ನಮ್ಮ ಜೀವನದಲ್ಲಿ ಮಾನವರಾಗಿ ಹುಟ್ಟಿ ತಪ್ಪುಗಳನ್ನು ಮಾಡಿದರೂ ಕೂಡ ಅವು ತೊಳೆದುಕೊಳ್ಳುವಂತ ಕೆಲಸ ನಾವು ಹಿಂಗೆ ಮಾಡಬೇಕಾಗಿದೆ. ಅಲ್ಲಿ ಎಲ್ಲಿ ಸಾಧ್ಯ ಆಗಿರ್ತಾರೆ? ಶರಣರ ಸಂಘದಲ್ಲಿ. ಏನ್ ಹೇಳ್ತಾ ಇದ್ದಾರೆ ಅಕ್ಕಮಾದಿ? ಏನ್ ಹೇಳ್ತಾರೆ? ನೀ ಕೊಟ್ಟ ಆಯುಷ್ಯವನ್ನುಳ್ಳನಕ್ಕ ದೇವರೇ, ನನಗ ಚನ್ನಮಲ್ಲಿಕಾರ್ಜುನ ನೀ ಕೊಟ್ಟ ಆಯುಷ್ಯನುಳ್ಳನಕ್ಕ ಬೇಡದಿಲ್ಲಕಿ ನಾನು 100 ವರ್ಷ ಕೊಡು, 90 ವರ್ಷ ಕೊಡು, 101 ವರ್ಷಕ್ಕೆ ಬೇಡದಿಲ್ಲ. ಅಕ್ಕಮಾದಿ ನೋಡ್ರಕಿ ಬೇಡಬಹುದಾಗಿತ್ತು, ಬೇಡದಿಲ್ಲ. ಅವಳೇನು? ನೀ ಕೊಟ್ಟ ಆಯುಷ್ಯನೊಳಕ ನೀನ್ ಎಷ್ಟು ಕೊಡ್ತೇವೆ ಅಷ್ಟು, ಅದರಲ್ಲೇ 25 ಕೊಡ್ತೇವೆ, 30 ಕೊಡ್ತೇವೆ, 40 ಕೊಡ್ತೇವೆ, 50 ಕೊಡ್ತೇವೆ. ನೀ ಕೊಟ್ಟ ಆಯುಷ್ಯನೊಳನಕ್ಕ ನೀನ್ ಎಷ್ಟು ಕೊಡ್ತೇವೆ ಅದರೊಳಗೆ ನಾನು ಸಂತೋಷವ. ಹಾಗೆ ಬದುಕ್ತೇನೆ? ಶರಣರ ಸಂಘದೊಳಗೆ ಬರ್ತಾನೆ. ಲಿಂಗ ಸುಖಿಗಳ ಸಂಘದಲ್ಲಿ ಯಾವ ವ್ಯಕ್ತಿ ಲಿಂಗಾರ್ಚನೆ ಮಾಡಿ ಲಿಂಗ ಸುಖದಲ್ಲಿ ವೀರನಾಗಿ ಲಿಂಗದ ಒಂದು ತತ್ವಗಳನ್ನು ತನ್ನದಾಗಿಸಿಕೊಂಡು ಇರ್ತಾ ಇದ್ದೇನೋ ಅಂತವರ ಸಂಘ ಮಾಡಿ ನಾನು ನೀ ಕೊಟ್ಟ ಆಯುಷ್ಯ ಉಳ್ಳನಕ್ಕ ನೀನು ಎಷ್ಟು ವರ್ಷ ಕೊಡ್ತೀವೋ ಅಷ್ಟು ವರ್ಷ ನಾನು ಸುಖದಿಂದ ಇರ್ತಾ ಇದ್ದೇನೆ ಎಂಬ ಮಾತನ್ನು ಹೇಳ್ತಾ ಇದ್ದಾಳೆ ಅಕ್ಕಮಾದಿ. ಹೀಗೆ ನಾವು ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಶರಣರ ಸಂಘ ಮಾಡ್ಬೇಕು. ಮತ್ತೊಂದು ವಚನದಲ್ಲಿ ಅಕ್ಕಮಾದಿಯವರೇ ಹೇಳ್ತಾ ಇದ್ದಾರೆ, ಕಣ್ಣಿಗೆ ಸಿಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಸಿಂಗಾರ ಪುರಾತನರ ಸಂಗೀತವ ಕೇಳುವುದು, ವಚನಕ್ಕೆ ಸಿಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಸಿಂಗಾರ ಸದ್ಭಕ್ತರ ನುಡಿಗಣನ, ಕರಕ್ಕೆ ಸಿಂಗಾರ ಸತ್ಪಾತ್ರ ಕಿಕ್ಕುವುದು, ಜೀವಿಯ ಜೀವಕ್ಕೆ ಸಿಂಗಾರ ಗಣ ಮೇಳಾಪ. ಇಲ್ಲಿ ಹೇಳ್ತಾ ಇದ್ದಾರೆ ಜೀವಿಯ ಜೀವಕ್ಕೆ ಸಿಂಗಾರ ಗಣ ಮೇಳಾಪ. ವಚನದಲ್ಲಿ ಎಷ್ಟು ಅಂದ್ರೆ ಶರಣರ ಗಣ ಮೇಳಾಪ ಅಂದ್ರೆ ನಮ್ಮ ಶರಣರ ಗಣ ಏನಿದೆಯೋ ಆ ಜೀವಿಯ ನಾವು ಜೀವಂತವಾಗಿ ಜೀವಕ್ಕೆ ಸಿಂಗಾರ ಗಣ ಮೇಳಾಪ ಅಂದ್ರೆ ನಾವು ಸಂಘದಲ್ಲಿ ಇರಬೇಕು. ಇವಿಲ್ಲದ ಜೀವಿಯ ಬಾಳ್ವೆ ಏತಕ್ಕೆ ಬಾಳ್ವೆ ನಮ್ಮಲ್ಲಿ ಕಾಸು. ಆದುದರಿಂದ ನಮ್ಮ ಶರಣರ ಸಂಘದ
ಜೊತೆ ನಾವು ಯಾವಾಗಲೂ ಇರಬೇಕಂತ ಹೇಳ್ತಾ ಸಂತೋಷದಿಂದ ಇರಬೇಕೆಂಬ ಈ ಅರ್ಜುನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಕೃಷ್ಣನಿಗೆ ಯುದ್ಧವಾಗುವಂತಹ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಅವನು ಹೇಳಿ ಹೇಳಿ ಭಗವದ್ಗೀತೆಯ ರಚನೆ ಆಯ್ತು. ಹೇಳಿ ಹೇಳಿ ಭಗವದ್ಗೀತೆಯ ರಚನೆ ಆಯ್ತು. ಆದರೂ ಅರ್ಜುನ ಕೇಳೋದಿಲ್ಲ, ಪ್ರಶ್ನೆಗಳೇ ಕೇಳ್ತಾ ಇದ್ದಾನೆ. ಸಂಪೂರ್ಣ ಜ್ಞಾನವೇ ಕೃಷ್ಣ ಅರ್ಜುನನಿಗೆ ಧಾರೆ ಏರಿದ, ಆದರೂ ಅರ್ಜುನ ಕೇಳ್ತಾ ಇದ್ದಾನೆ. ತಾತ ಮುತ್ತಾತ ಕಾಕ ತಮ್ಮ ಅಣ್ಣ ತಾಯಿ ತಮ್ಮ ಎಲ್ಲರನ್ನು ಕೊಂದು ನಾನು ಹೇಗೆ ಸಂತೋಷ ಪಡಲಿ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿವರೆಗೆ ಕೃಷ್ಣ ಹೇಳಿ ಹೇಳಿ ಸಾಕಾಗಿತ್ತು. ಮತ್ತೆ ಕೇಳ್ತಾ ಇದ್ದಾನೆ, ಇವರನ್ನು ಕೊಂದು ಎಲ್ಲ ಕೊಂದು ಮಾಡಿ ನಾನು ಸಂತೋಷದಿಂದ ಇರಲು ಸಾಧ್ಯ ಅಂತ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣನಿಗೆ ಸಿಟ್ಟು ಬರ್ತಾ ಇದೆ. ಸಿಟ್ಟು ಬಂದು ಹೇಳ್ತಾ ಇದ್ದಾನೆ, ಇಲ್ಲಿವರೆಗೆ ಹೇಳಿ ಹೇಳಿ ನನಗೆ ಸಾಕಾಗ್ಯದ, ನಿನಗೆ ಒಂದೇ ಒಂದು ಉತ್ತರ ಹೇಳ್ತಾ ಇದ್ದೇನೆ. ನೀನು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದು, ಎಷ್ಟು ಲಕ್ಷಾವಧಿ ಪ್ರಶ್ನೆಗಳು ಕೇಳು, ಅದಕ್ಕೆ ಒಂದೇ ಒಂದು ಉತ್ತರ ಹೇಳ್ತಾ ಇದ್ದೇನೆ, ಅದನ್ನು ನೆನ್ಪಿಟ್ಕೊಳ್ತಾ ಇದ್ದೇನೆ. ಲಕ್ಷಾವಧಿ ಪ್ರಶ್ನೆಗಳಿಗೂ ಕೂಡ ಕೃಷ್ಣ ಒಂದೇ ಒಂದು ಉತ್ತರ, ನೀನು ಕೇಳುವ ಪ್ರಶ್ನೆಗಳಿಗೆಲ್ಲ ಒಂದೇ ಒಂದು ಉತ್ತರ, ಅದನ್ನು ನೆನ್ಪಿಟ್ಕೊಳ್ತಾ ಇದ್ದೇನೆ. ಅದು ಏನ್ ಹೇಳ್ತಾನೆ, ಇದು ಶಾಶ್ವತವಲ್ಲ ಅಂತ ಹೇಳ್ತಾನೆ. ಕೃಷ್ಣ ಅರ್ಜುನನಿಗೆ ಇದು ಶಾಶ್ವತವಲ್ಲ ಅಂತ ಹೇಳ್ತಾನೆ. ಏನಾದ್ರೂ ಪ್ರಶ್ನೆ ಕೇಳು, ಅದಕ್ಕೆ ಕೊನೆಗೆ ಉತ್ತರ ಇದು ಶಾಶ್ವತವಲ್ಲ ಹೇಳ್ತಾ ಇದ್ದಾನೆ. ಹೆಣ್ಣಿಗೆ ರೂಪ ಕೊಟ್ಟಿದ್ದಾನೆ, ಇದು ಶಾಶ್ವತ. ನಿಮ್ಮ ಗುರು ಇದ್ದಾನೆ, ಆ ಗುರು ಶಾಶ್ವತನ? ನಿನ್ನ ಕುರ್ಚಿ ಇದೆ ಶಾಶ್ವತನ? ನಿನ್ನ ಅಣ್ಣ ತಮ್ಮರು ಇರ್ತಾರ? ಇಲ್ಲ, ಇವು ಶಾಶ್ವತನ? ನಿನ್ನ ಕಣ್ಣಿದೆ, ಅದೇ ಕಣ್ಣು ಇರ್ತಾ ಇದೆಯಾ? ಮತ್ತೆ ಕೊನೆಗೆ ಚಸ್ಮಾ ಹಚ್ಚಬೇಕಾಗ್ತದೆ. ನಿನ್ನ ಕಣ್ಣಿದೆ, ಇದು ಶಾಶ್ವತನ? ಇಲ್ಲ. ನಿನ್ನ ಗಲ್ಲಗಳಿವೆ, ಇದು ಶಾಶ್ವತನ? ಇಲ್ಲ. ನಿನ್ನ ಸೌಂದರ್ಯ ಇದೆ, ಇದು ಶಾಶ್ವತನ? ಇಲ್ಲ. ನಿನ್ನ ಕರಿಯ ಕೂದಲುಗಳಿವೆ, ಇದು ಶಾಶ್ವತನ? ಬೆಳೆದಾಗ್ತವೆ. ಅಂದ್ರು ಈ ಜಗತ್ತಿನಲ್ಲಿ ಬರುವಂತಹ ಪ್ರತಿಯೊಂದು ಹುಟ್ಟಿರುವಂತ ಜೀವಿ ಆಗಲಿ, ಅಣು ತ್ರೇಣಗಳಾಗಲಿ, ಇವು ಯಾವುವು ಶಾಶ್ವತವಲ್ಲ, ಬದಲಾಗ್ತವೆ. ಅಂದ್ರೆ ಯಾವುದಕ್ಕೂ ಇದು ಶಾಶ್ವತನೇ ಅಲ್ಲ. ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅದು ಶಾಶ್ವತವಲ್ಲ ಒಂದು ಉತ್ತರ ಹೇಳ್ತಾ ಇದೆ. ಆಗ ಕೃಷ್ಣನಿಗೆ ಹೇಳ್ತಾ ಇದೆ, ಶಾಶ್ವತವಲ್ಲ ಅಂದ್ರೆ ನಾನೇನು ಶಾಶ್ವತ? ಶಾಶ್ವತ ಅಲ್ಲ ಅಂತ ಮೇಲೆ ನಾನೇನು ಶಾಶ್ವತ? ನಾನು ಕೂಡ ಹೋಗುವಂತ ವ್ಯಕ್ತಿ ಅಂತ ಅವಾಗ ಬಿಲ್ಲನ್ನು ಏರಿಸ್ತಾ ಇದ್ದಾರೆ. ಹೀಗೆ ನಾವು ಶಾಶ್ವತವಲ್ಲ, ಯಾವುದು ಕೂಡ ಶಾಶ್ವತವಲ್ಲ. ಬಂದಿದ್ದೇವೆ ಜಗತ್ತಿನಲ್ಲಿ 4 ದಿನದ ಸಂತೆ, ಆ ಸಂತೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಸುಖ ಪಡಬೇಕಾಗಿದೆ, ಸಂತೋಷದಿಂದಿರಬೇಕಾಗಿದೆ, ಸುಂದರವಾದ ಜೀವನ ಮಾಡಬೇಕು. ಯಾವಾಗ ಜೀವನ ಮಾಡ್ತೀವಿ? ಈಗ್ಯಾಕೆ ಅಧ್ಯಾತ್ಮ? 60 ಆದ ನಂತರ 60 ಆದ ನಂತರ ಅಧ್ಯಾತ್ಮವೇ ತಿಳಿಯೋದಿಲ್ಲ, ಈಗ್ಯಾಕ ಅಧ್ಯಾತ್ಮ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಇಂದು ನಮ್ಮ ಭಾರತೀಯ ಸಂಸ್ಕೃತಿಯಾಗಲಿ, ನಮ್ಮ ಶರಣರ ಸಂಸ್ಕೃತಿಯಾಗಲಿ, ನಾವು ಈ ಸಂಸ್ಕೃತಿ ಯಾರಿಗೆ ಕಲಿಸಬೇಕಾಗಿದೆ ಅಂದ್ರೆ ಮಕ್ಕಳಿಗೆ ಕಲಿಸಬೇಕು. ಕಲಿಸಿದಾಗ ಅವರಲ್ಲಿ ಒಳ್ಳೆ ವಿಚಾರಗಳು ಬರ್ತಾ ಇದೆ, ಒಳ್ಳೆ ಸಂಸ್ಕಾರಗಳು ಬರ್ತಾ ಇದೆ. ಆ ಸಂಸ್ಕಾರದಿಂದ ಅವರ ಒಂದು ಜೀವನ ಏನಿದೆಯೋ, ಪಾಶ್ಚಾತ್ಯ ಸಂಸ್ಕಾರವನ್ನು ಬಿಟ್ಟು ಭಾರತೀಯ ಸಂಸ್ಕಾರಕ್ಕೆ ಬರಬೇಕಾದ್ರೆ, ನಮ್ಮ ಹಿಂದೂಗಳ ಸಂಸ್ಕೃತಿಗೆ ಬರಬೇಕಾದ್ರೆ ಏನ್ ಮಾಡಬೇಕಾಗಿದೆ? ನಮ್ಮ ಶರಣರ ಸಂಘದೊಂದಿಗೆ ವಿಲೀನವಾಗಿ ಈ ನವ ಪೀಳಿಗೆಯನ್ನು ತರಬೇಕಾಗಿದೆ. ತಂದಾಗ ಮಾತ್ರ ಅದಾಗ್ತಾ ಇದೆ. ನನಗೆ ಮೊನ್ನೆ ಒಂದು ವಿಚಾರ ಹೊಳಿತಾ ಇದೆ, ನವ ಪೀಳಿಗೆ ತರಬೇಕಾದ್ರೆ ಕೇವಲ ಈ ತಮ್ಮಲ್ಲಿ ಕಳಕಳಿಯ ವಿನಂತಿ ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ. ಏಕೆಂದ್ರೆ ನಾವು ಅನುಭವ ಮಂಟಪದ ಬಸವಜ್ಯೋತಿ ಕಾರ್ಯಕ್ರಮಗಳು ಕೇವಲ ಈ ಜೈರಾಬಾದ್ಗೆ ಸೀಮಿತವಾದ್ರೆ ಹೇಗೆ? ಜೈರಾಬಾದ್ಗೆ ಸೀಮಿತವಾದ್ರೆ ಹೇಗೆ? ತಾವೆಲ್ಲರೂ ಕುಂತು ಈ ಬಸವಜ್ಯೋತಿ ಕಾರ್ಯಕ್ರಮಗಳು ಜೈರಾಬಾದ್ಗೆ ಸೀಮಿತವಾಗಿರದೆ 1 ತಾರೀಕು ಮತ್ತು 15ನೇ ತಾರೀಕು ಏನ್ ಮಾಡ್ಬೇಕಂದ್ರೆ ಜೈರಾಬಾದಲ್ಲಿ ಮಾಡುತ್ತಾ ಒಂದೊಂದು ಹಳ್ಳಿಗಳನ್ನ ಆರಿಸ್ಕೊಂಡು ಈ ಬಸವಜ್ಯೋತಿ ಕಾರ್ಯಕ್ರಮ ಇಲ್ಲಿ ಮಾಡೋದು ಬಿಟ್ಟು ಅಲ್ಲಿ ಹೋಗಿ ಮಾಡಿದ್ದೆ ಆದ್ರೆ ಈ ಬಸವ ತತ್ವ ಪ್ರಚಾರ ಬರ್ತದೆ.
ಯಾಕೆಂದ್ರೆ ಅವರಿಗೆ ತಿಳಿತಾ ಇದೆ ಏನು ಅದೇ ಬಸವ ತತ್ವ ಅಂದ್ರೆ ಏನು, ಜಯರಾಮತ್ ಹ್ಯಾಂಗ್ ಮಾಡ್ಲತ್ತಾರ, ಯಾವ ವಿಚಾರಗಳನ್ನು ಪ್ರಕಟಣೆ ಮಾಡ್ತಾರೆ. ಯಾಕೆಂದ್ರೆ ಅವರೇ ಬಸವ ತತ್ವ ವೀರಶೈವ ತತ್ವಕ್ಕೂ ಏನು ಏನು ವ್ಯತ್ಯಾಸವೇ ಇಲ್ಲ. ಎಷ್ಟೋ ವ್ಯಕ್ತಿಗಳು ಈ ಗುಡಿ ಗುಂಡಾರ ತತ್ವಕ್ಕೂ ಮತ್ತು ಬಸವ ತತ್ವಕ್ಕೂ ಇರುವ ವ್ಯತ್ಯಾಸ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಏನು ವ್ಯತ್ಯಾಸವೇ ಇಲ್ಲ. ಆದುದರಿಂದ ಆ ವ್ಯತ್ಯಾಸವನ್ನು ಈ ವಚನ ಸಾಹಿತ್ಯಕ್ಕೂ ಮತ್ತು ಈ ಶೈವ ಸಾಹಿತ್ಯಕ್ಕೂ ಇರುವಂತಹ ವ್ಯತ್ಯಾಸ ನಾವು ಮಾಡಿಕೊಳ್ಬೇಕಾಗಿದೆ. ಮಾಡಿಕೊಟ್ಟಾಗ ಈ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಹೋಗಿ ಮಾಡಿಕೊಡ್ತಾ ಹೋದಾಗ ಒಂದು 100 ವಿದ್ಯಾರ್ಥಿಗಳು ಇರ್ತಾ ಇದ್ದಾರೆ. ಆ 100 ವಿದ್ಯಾರ್ಥಿಗಳಲ್ಲಿ ಒಬ್ಬರಿಬ್ಬರಿಗಾದ್ರೂ ತಿಳಿತಾ ಇದೆಯಲ್ಲ, ಆ ಒಬ್ಬರಿಬ್ಬರಾದ್ರೂ ಬೇರೆಯವರಿಗೆ ಹೇಳ್ತಾ ಇದ್ದಾರಲ್ಲ, ಆ ಬೇರೆಯೊಬ್ಬರು ಮುಂದಿನ ವರ್ಷ 4 ಮಂದಿಗೆ ಹೇಳ್ತಾ ಇದ್ದಾರಲ್ಲ, 8 ಮಂದಿಗೆ ಹೇಳ್ತಾ ಇದ್ದಾರಲ್ಲ. ಹೀಗೆ ನಾವು ಪ್ರಚಾರದ ಮೂಲಕ ಈ ಬಸವ ತತ್ವವನ್ನು ಇದು ಮಾಡಬೇಕಾಗಿದೆ. ವಚನ ಸಾಹಿತ್ಯದ ಒಂದು ನಿಲುವು ಹೆಚ್ಚು ಮಾಡಬೇಕಾಗಿದೆ. ಯಾಕೆಂದ್ರೆ ಇದು ವೈಜ್ಞಾನಿಕ ತತ್ವ ಆಗಿರ್ಬೋದು, ಎಲ್ಲರಿಗೂ ತಿಳಿಸಿದ್ದಾಗ ಮಾತ್ರ ಗೊತ್ತಾಗ್ತಾ ಇದೆ. ಆದದ್ದರಿಂದ ತಾವೆಲ್ಲರೂ ಈ ಒಂದು ಕೇವಲ ಜೈರಾಬಾದ್ನಲ್ಲಿ ಮಾಡದೆ, ಯಾಕೆಂದ್ರೆ ತಮ್ಮ ಒಂದು ರಾಜಕೀಯವಾಗಿ ಎಲ್ಲ ಊರುಗಳಲ್ಲಿ ಕೂಡ ತಮ್ಮ ಪ್ರಭಾವವಿದೆ. ಆ ಪ್ರಭಾವದ ಮೂಲಕ ರಾಜಕೀಯದ ಜೊತೆಗೆ ಒಂದು ಪ್ರತಿಯೊಂದು ಧರ್ಮ ಬೆಳಿಬೇಕಾದ್ರೆ ಅದಕ್ಕೆ ರಾಜಕೀಯ ಪೋಷಣೆ ಬೇಕಾಗ್ತಾ ಇದೆ. ನಮ್ಮಲ್ಲಿ ಲಿಂಗಾಯತ ಧರ್ಮದಲ್ಲಿ ರಾಜಕೀಯವಾಗಿ ಪ್ರಬಲವಾಗಿ ಇದು ಬೆಳೆದಿದೆ. ರಾಜಕೀಯವಾಗಿ ನಿಮಗೆ ಏನು ಬೇಕು ಅದು ಸಿಗ್ತಾ ಇದೆ ಲಿಂಗಾಯತ ಧರ್ಮ. ಆ ರಾಜಕೀಯ ಜೊತೆಗೆ ಈ ಒಂದು ಧಾರ್ಮಿಕ ಏನಿದೆಯೋ ನಮ್ಮ ವಚನ ಸಾಹಿತ್ಯವು ಕೂಡ ಬೆಳೆದಿದ್ದೇ ಆದರೆ, ಬಸವಣ್ಣನವರಿಗೆ ಒಂದು ವೇಳೆ ರಾಜಕೀಯ ಪ್ರಾಭುತ್ವ ಸಿಕ್ಕಿದ್ದೇ ಆದರೆ, ಬಸವಣ್ಣನವರಿಗೆ 12ನೇ ಶತಮಾನದಲ್ಲಿ ಈ ರಾಜ್ಯದ ಏನು ಇದಿತ್ತು ಅವರ ಪೋಷಣೆಯಲ್ಲಿ ವಚನ ಸಾಹಿತ್ಯ ಬೆಳೆದಿದ್ದೇ ಆದರೆ ಭಾರತ ತುಂಬೆಲ್ಲ ಬೆಳೀತಾ ಇತ್ತು. ಏಕೆಂದ್ರೆ ರಾಜಕೀಯ ಒಂದು ಸ್ವಾತಂತ್ರ್ಯ ಸಿಗಲಿಲ್ಲ. ಕೇವಲ ಬಸವಣ್ಣನವರು 12ನೇ ಶತಮಾನದ ಶರಣರೆಲ್ಲರೂ ಕೂಡ ಇದು ವಚನ ಸಾಹಿತ್ಯ ರಚನೆ ಮಾಡಿ, ಇದಕ್ಕೆ ರಾಜಕೀಯ ಪೋಷಣೆ ಇರಲಿಲ್ಲ. ಇಂದು ನಮಗೆ ರಾಜಕೀಯದ ಜೊತೆಗೆ ಈ ವಚನ ಸಾಹಿತ್ಯ ಒಂದು ಬೆಳೆಸಬೇಕಾದ್ರೆ ಹಳ್ಳಿಗೆ ಹೋಗಿ ಆ ಒಂದು ಕಾರ್ಯವನ್ನು ಮಾಡಿದ್ದೇ ಆದರೆ ನಮ್ಮ ಜೈರಾಬಾದ್ ಕೀರ್ತಿಯ ಜೊತೆಗೆ ಇಡೀ ಒಂದು ತೆಲಂಗಾಣಕ್ಕೂ ಕೂಡ ಹಬ್ತಾ ಇದೆ ಎಂಬ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಹೀಗೆ ನಾವು ಸಂತೋಷದಿಂದಿರಬೇಕಾದ್ರೆ ಯಾವುದೇ ಒಂದು ಹೂ ಇದ್ದರೂ ಕೂಡ ಅದನ್ನು ಇದು ಹೂ ಇದೆ ಎಂಬ ಒಂದು ವಿಚಾರವನ್ನು ನಾವು ಬರಬೇಕಾಗಿದೆ. ಏಕೆಂದರೆ ಹೂವಿನ ಬಣ್ಣ ಅನೇಕ ಇರ್ತಾವೆ ಜಗತ್ತಿನಲ್ಲಿ, ದೇವರು ಮಾಡಿದ್ದಾನೆ. ಅದೇ ಭೂಮಿಯಲ್ಲಿ 1 ಎಕರೆ ಭೂಮಿಯಲ್ಲಿ ಲಕ್ಷ ಹೂವುಗಳು ಬೇರೆ ಬೇರೆ ಬಣ್ಣವಾಗ್ತಾ ಇದೆ. ಆ ಭೂಮಿಯಲ್ಲಿ ಏನಾದರೂ ಬಣ್ಣ ಇತ್ತ? ಈ ಗಿಡಕ್ಕೆ ಹೆಚ್ಚಿನ ಬಣ್ಣ ಕಡಿಮೆ ಇದೆ, ಹೆಚ್ಚು ಹಾಕ್ಬೋದಾ? ದೇವರು ಎಲ್ಲ ಕೊಟ್ಟಿದ್ದಾನೆ, ನಿಸರ್ಗ ಎಲ್ಲ ಕೊಟ್ಟಿದೆ. ಕೇವಲ ನಾವು ಮಾಡಬೇಕಾಗಿದೆ ಅನ್ನೋದು ಅದು ಬಳಕೆ ಮಾಡಬೇಕಾಗಿದೆ. ಎಲ್ಲ ಇದೆ, ಅದು ಬಳಕೆ ಮಾಡಬೇಕು. ವಚನ ಸಾಹಿತ್ಯ ಇದೆ, ಅದು ನಾವು ಪ್ರಚಾರ ಮಾಡಬೇಕಾಗಿದೆ, ಬಳಕೆ ಮಾಡಬೇಕಾಗಿದೆ. ಆದುದರಿಂದ ನಾವು ನಮ್ಮ ಜೀವನದಲ್ಲಿ ಈ ಶರಣರ ಸಂಘ ಏನಿದೆಯೋ, ಶರಣರ ಸಂಘದ ಮೂಲಕ ಅನೇಕ ವಿಚಾರಗಳ ವಿನಿಮಯ ಮಾಡಿಕೊಳ್ಳುತ್ತಾ ನಮ್ಮ ಜೀವನ ಸುಂದರವಾಗಿ ಮಾಡಿಕೊಳ್ಬೇಕಂತ ಹೇಳ್ತಾ, ಈ ಯಾವ ರೀತಿ ಅಂಗಿ ಇದೆಯೋ ನೆನ್ಪಿಡ್ಬೇಕು. ಅಂಗಿ ಅಂದ್ರೆ ಸುಖ ಪಡುವುದಕ್ಕಾಗಿ ಅಂಗಿ ಬೇಕಾ? ಅಂಗಿ ಇಲ್ಲದೆ ಕೂಡ ನಮ್ಮಲ್ಲಿ ಬಿಲ್ಡಿಂಗ್ ಇವೆ, ಹೊಲ ಮನೆಗಳಿವೆ, ಕಾರುಗಳಿವೆ, ಎಲ್ಲ ಇವೆ. ಸುಖ ಪಡುವುದಕ್ಕಾಗಿ ಎಲ್ಲ ಇದ್ರೂ ಕೂಡ ಸುಖ ಪಡ್ತಾ ಇಲ್ಲಲ್ಲ, ತಿಳ್ಕೋಬೇಕು. ಅಂಗಿ ಇಲ್ಲದೆ ಸುಖ ಪಡುವಂತ ವ್ಯಕ್ತಿಯ ಉದಾಹರಣೆಯ ಮೂಲಕ, ಅಂಗಿ ಇಲ್ಲದೆ ಇರುವಂತ ವ್ಯಕ್ತಿಯ ಉದಾಹರಣೆ ನಮ್ಮ ಜೀವನದಲ್ಲಿ ತೆಗೆದುಕೊಂಡು ನಾವು ನಮ್ಮಲ್ಲಿ ಇಷ್ಟಿದೆ ಎಂಬ ಒಂದು ತುಲನೆ ಮಾಡಿದ್ದಾಗ, ಅಂಗಿ ಇಲ್ಲದ ವ್ಯಕ್ತಿಗೂ ನಮಗೂ ತುಲನೆ ಮಾಡಿ ನಮ್ಮ ಜೀವನ ಎಷ್ಟು ಸುಂದರವಾಗಿದೆ ಅಂತ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅದೇ ಶ್ರೇಷ್ಠ ಎಂಬ ಒಂದು ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳಿಗೆ ತಿಲನೆ.